ಒಂದು ಸುಂದರವಾದ ಕೆರೆ ಇತ್ತು. ಬೇಸಿಗೆಗಾಲ ಬರ್ತಿದ್ದಂಗೆ ಕೆರೆಲಿರೋ ನೀರೆಲ್ಲ ಬತ್ತೋಗಿ ಒಳಗಡೆ ಇರೋ ಮಣ್ಣೆಲ್ಲ ಒಣಗಕ್ಕೆ ಶುರುವಾಗಿತ್ತು. ಆವಾಗ ಅಲ್ಲಿಗೆ ಒಬ್ಬ ಮನುಷ್ಯ ಬಂದು ಒಣಗೋಗಿರೋ ಆ ಮಣ್ಣನ್ನು ಅಷ್ಟೂ ಮಣ್ಣನ್ನು ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗಬೇಕಾದ್ರೆ ಮಣ್ಣು, ಯಾರು ನೀನು, ನನ್ನನ್ನು ಯಾಕೆ ಎತ್ಕೊಂಡು ಹೋಗ್ತಿದ್ಯಾ ಅಂತ ಕೇಳುತ್ತೆ. ಅವನು ಆ ಮಣ್ಣನ್ನು ಮನೆಗೆ ತೊಗೊಂಡೋಗಿ ಚೆನ್ನಾಗಿ ಅದನ್ನು ತುಳಿದು ಚೆನ್ನಾಗಿ ಅದನ್ನು ಕುಟ್ಟಿ ಮುದ್ದೆ ಮಾಡಿ ನೀರು ಹಾಕಿ ಸೋಸಿ ಮತ್ತೆ ಕುಟ್ಟಿ ಅದನ್ನು ಚೆನ್ನಾಗಿ ಮುದ್ದೆ ಮಾಡ್ತಿರ್ತಾನೆ. ಅವನು ಮಣ್ಣು ಹೇಳ್ತಾ ಇರುತ್ತೆ, ಅಯ್ಯೋ ನನ್ನನ್ನು ಯಾಕೆ ಹಿಂಗೆ ಕುಟ್ಟುತ್ತಿದ್ಯಾ, ಯಾಕೆ ಹಿಂಗೆ ಮುದ್ದೆ ಮಾಡ್ತಿದ್ಯಾ, ನನ್ನ ಬಿಟ್ಬಿಡು ಅಂತ ಎಷ್ಟೇ ಹೇಳಿದ್ರು ಅವನ ಮಣ್ಣಿನ ಮಾತನ್ನ ಕೇಳೋದೇ ಇಲ್ಲ. ಚೆನ್ನಾಗಿ ನಾದಿ ಕುಟ್ಟಿ 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 ಅದನ್ನು ಒಂದು ಮುದ್ದೆ ಮಾಡಿ ಎತ್ತಿಡ್ತಾನೆ. ನೆಕ್ಸ್ಟ್ ಅವನು ಆ ಮುದ್ದೆನ ತಗೊಂಡು ಒಂದು ಗಾಲಿಗೆ ಹಾಕಿ ಜೋರಾಗಿ ತಿರುಗಿಸ್ತಾ ಇರ್ತಾನೆ. ಅದಕ್ಕಂತೂ ಮಣ್ಣು, ಅಯ್ಯೋ ನನಗೆ ತಲೆ ಸುತ್ತುತ್ತಿದೆ, ಪ್ಲೀಸ್ ನನ್ನ ಬಿಡು, ನನಗೆ ನಿಲ್ಲಿಸು ಇದನ್ನು ಅಂತ ಎಷ್ಟೇ ಕೇಳಿದ್ರು ಆ ಮನುಷ್ಯ ಮಾತ್ರ ಮಣ್ಣಿನ ಮಾತನ್ನು ಕೇಳೋದೇ ಇಲ್ಲ. ಚೆನ್ನಾಗಿ ಸುತ್ತಿಸಿ ಇಡ್ತಾನೆ. ಅಷ್ಟರಲ್ಲಾಗಲೇ ಮಣ್ಣಿಗೆ ತಲೆ ಸುತ್ತ ಬಂದು ಬಿದ್ದೇ ಹೋಗ್ಬಿಟ್ಟಿರುತ್ತೆ. ಈಗ ಮಣ್ಣು ಕಣ್ಬಿಟ್ಟು ನೋಡಿದ್ರೆ ಅದು ಆಲ್ರೆಡಿ ಬೆಂಕಿಲಿರುತ್ತೆ. ಅಯ್ಯಯ್ಯೋ ನನ್ನನ್ನು ಬೆಂಕಿಗೆ ಹಾಕ್ಬಿಟ್ಟಿದ್ದಾರೆ, ಯಾರು ನನ್ನ ಹೊರಗೆ ತೆಗೀರಿ ಪ್ಲೀಸ್, ತುಂಬ ಸುಡ್ತಿದೆ, ಹೊರಗೆ ತೆಗಿ ಮನುಷ್ಯ, ನೀನು ಯಾಕೆ ನನ್ನ ಬೆಂಕಿಗೆ ಹಾಕಿದ್ಯಾ, ಸುಡ್ತಿದ್ಯಾ, ತೆಗಿ ಅಂದರೂ ಮನುಷ್ಯ ಕೇಳೋದೇ ಇಲ್ಲ. ಆಮೇಲೆ ಅದನ್ನು ಅವನು ಬೆಂಕಿಯಿಂದ ಹೊರಗೆ ತೆಗೆದು ಇನ್ಯಾವುದೋ ಕೆಮಿಕಲ್ಸ್ನ ಅದ್ರ ಮೇಲೆ ಹಚ್ಚಕ್ಕೆ ಶುರು ಮಾಡ್ತಾನೆ. ಅದಕ್ಕಂತೂ ಮಣ್ಣಿಗಂತೂ ಅದ್ರ ಘಾಟನ್ನ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ತುಂಬ ಸ್ಮೆಲ್ ಬರ್ತಿದೆ, ಸಾಕು ಬಿಡು, ಇದನ್ನು ಹಚ್ಚಬೇಡ ಅಂತ ಹೇಳಿದ್ರು ಅದನ್ನೂ ಕೇಳೋದಿಲ್ಲ. ಅವನು ಚೆನ್ನಾಗಿ ಅದಕ್ಕೆ ಎಲ್ಲ ರೀತಿ ಕೆಮಿಕಲ್ಸ್ನ ಪೇಂಟ್ ಎಲ್ಲ ಹಾಕ್ತಾನೆ. ಮಣ್ಣು ಇಷ್ಟಕ್ಕೆ ಮುಗಿತೇನೋ ಅಂತ ಅಂದ್ಕೊಂಡ್ರೆ ಇಲ್ಲ, ಮನುಷ್ಯ ಅದನ್ನು ಮತ್ತೆ ತೊಗೊಂಡೋಗಿ ಬೆಂಕಿಗೆ ಹಾಕ್ತಾನೆ. ಬೆಂಕಿಗೆ ಹಾಕಿದಾಗ ಇನ್ನು ಅಸತ್ತೆ, ಇನ್ನು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳುತ್ತೆ. ಆದರೆ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಆ ಮನುಷ್ಯ ಅದನ್ನು ಬೆಂಕಿಯಿಂದ ತೆಗೆದು ಒಂದು ಒಳ್ಳೆ ಚೆನ್ನಾಗಿರೋ ಬಟ್ಟೆ ತೊಗೊಂಡು ಅದನ್ನು ನೀಟಾಗಿ ಒರೆಸಿ ಅದನ್ನು ಅವನು ಕನ್ನಡಿ ಮುಂದೆ ಇಡ್ತಾನೆ. ಕನ್ನಡಿ ಮುಂದೆ ಇಟ್ಟಾಗ ಇದು ನಾನಾ, ಎಷ್ಟು ಸುಂದರವಾಗಿದ್ದೀನಲ್ವ ನಾನು ಅಂತ ಅದು ತನ್ನನ್ನು ತಾನೇ ನೋಡ್ಕೊಳ್ತಾ ಇರುತ್ತೆ. ಕೆರೆಯಿಂದ ಮಣ್ಣನ್ನು ತರಬೇಕಾದ್ರೆ ಕುಂಬಾರಂಗೆ ಅದನ್ನು ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ಇತ್ತು. ಹಾಗೆಯೇ ಭಗವಂತನಿಗೂ ನಾವು ಏನಾಗಬೇಕು ಅನ್ನೋ ಸ್ಪಷ್ಟತೆ ಇರುತ್ತೆ. ಹಾಗಾಗಿ ಭಗವಂತ ಏನೇ ಕಷ್ಟ ಕೊಟ್ಟರೂ ಅದು ನಮ್ಮನ್ನು ಗಟ್ಟಿ ಮಾಡೋದಕ್ಕೆ ಅಂತ ತಿಳ್ಕೊಂಡು ಎಲ್ಲ ಕಷ್ಟವನ್ನು ಕೂಡ ನಾವು ಸಂತೋಷದಿಂದ ಎದುರಿಸ್ಬೇಕು.